ನನಗೂ ಕಡುಬು ಮಾಡೋಕ್ಕೆ ಬರುತ್ತೆ ಅಂತ ಮಾಡಿದಾಗಲೇ ಗೊತ್ತಾಗಿದ್ದು. ಸೊ ನಾನು ಫಸ್ಟ್ ಟೈಮ್ ಕಡುಬನ್ನ ಮಾಡಿರೋದು. ಸ್ವಲ್ಪ ಕಡುಬಿನ ತರಿ ಮಿಕ್ಕಿತ್ತು. ನನ್ನ ಸಿಸ್ಟರ್ ಬಂದಿದ್ಲಲ್ಲ, ಆಗ ಅವಳು ಮಾಡಿದ್ಲು. ಸ್ವಲ್ಪ ಮಿಕ್ಕಿದ್ದಿನ ಹಾಗೆ ಇಟ್ಟಿದ್ಲು. ಚಿಕನ್ ಏನಾದರೂ ತಂದಾಗ ಮಾಡ್ಕೊಳ್ಳಿ ಅಂತ. ಸೂಪರಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. உந்தன் கை வீசிடும் பொய் ஜாடை என்னை ஏதே தோட்டத்தில் வீசுதே உன் ஊர் தாண்டிடும் ரயில் பாலம் மேல் என் பூமி முடிந்து விடு. ಆ್ಯಕ್ಚುಲಿ ನನಗೆ ಕಡುಬು ಮಾಡಲಿಕ್ಕೆ ಬರ್ತಿರಲಿಲ್ಲ, ಬಟ್ ಮಾಡಲಿಕ್ಕೂ ನಾನು ಟ್ರೈ ಮಾಡಿರಲಿಲ್ಲ. ನಾನೇನಾದರೂ ಮಲೆನಾಡಿಗೆ ಹೋಗಿದಾಗ ಅಲ್ಲಿ ನಾವು ಹೋದಾಗೆಲ್ಲ ಕಂಪಲ್ಸರಿ ಕಡುಬು ಮಾಡೇ ಮಾಡ್ತಾರೆ. ವೆಜ್ಜಿಗೂ ಮಾಡ್ತಾರೆ, ನಾನ್ ವೆಜ್ಜಿಗೂ ಮಾಡ್ತಾರೆ. ಕಡುಬು ಮಾಡಿದಾಗ ಅಲ್ಲಿ ಫೋರ್ಕು, ಚಿಕನ್ನು, ಫಿಶ್ಶು ಈ ರೀತಿ ಮಾಡ್ತಾರೆ. ನಾನು ಫೋರ್ಕು, ಫಿಶ್ಶು ತಿನ್ನಲ್ಲ, ಓನ್ಲಿ ಚಿಕನ್ ಅಷ್ಟೇ. ಸೊ ಸಿಸ್ಟರ್ ಬಂದಿದ್ದಾಗ ಮೈಸೂರಿಗೆ, ಅವಳು ಕಡುಬು ಮಾಡೋಣ ಅಂತ, ನಾನು ಬಿರಿಯಾನಿ ಮಾಡೋಣ ಅಂತಿದ್ದೆ, ಬಟ್ ಅವಳು ಕಡುಬು ಮಾಡೋಣ ಅಂದ್ಲು. ಸೊ ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತು. ಹೇಗಿದ್ರು ಚಿಕನ್ ತಂದಿದ್ವಲ್ಲ, ಫ್ರೈಡೇ ಈವ್ನಿಂಗು ಚಿಕನ್ ತಂದಿದ್ವಿ. ಬಿರಿಯಾನಿ ಮಾಡಿ ಸಾಂಬಾರು ಮಾಡಿದ್ದೆ. ಮಾರ್ನಿಂಗ್ ಟಿಫನ್ಗೆ, ಸಾಟರ್ಡೆ ಮಾರ್ನಿಂಗ್ ಟಿಫನ್ಗೆ ಸ್ವಲ್ಪ ಕಡುಬಿನ ತರಿ ಮಿಕ್ಕಿತ್ತಲ್ಲ, ಅದನ್ನೇ ನಾನು ಮಾಡೋಣ ಅಂದ್ಕೊಂಡು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಮಾರ್ನಿಂಗ್ ಟಿಫನ್ಗೆ ನಾನು ಚಿಕನ್ ಸಾಂಬಾರು ಜೊತೆಗೆ ಕಡುಬು ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮು. ನನಗೂ ಭಯ ಆಯಿತು, ಹೇಗಾಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡುವ ಅಂದ್ಕೊಂಡು ನಾನು ಟ್ರೈ ಮಾಡಿದೆ. ಸೊ ಯಾವುದು ಏನು ಕಷ್ಟ ಅಲ್ಲ, ಯಾವುದು ಏನು ಈಸಿ ಅಲ್ಲ, ಕಲಿತ್ರೆ ಎಲ್ಲ ಈಸಿನೇ. ಬಟ್ ಪ್ರಯತ್ನ ಪಡಬೇಕಷ್ಟೇ. ನಾನು ಆ ಪ್ರಯತ್ನ ಪಟ್ಟಿರಲಿಲ್ಲ, ಲೇಝಿ ಮಾಡಿದ್ದೆ. ಅದು ಮಾಡೋಕ್ಕೆ ಬರಲ್ಲ, ರಿಸ್ಕಿ ಅಂದ್ಕೊಂಡು. ಸೊ ಮಾಡಿದಾಗಲೇ ಗೊತ್ತಾಗಿತ್ತು. ಅಂದರೆ ತುಂಬ ಮಾಡೋಕ್ಕೆ ಒಬ್ಬರು ಕೈಯಲ್ಲಿ ಆಗಲ್ಲ, ತುಂಬ ಮಾಡೋದಾದರೆ ಒಂದು 2-3 ಜನ ಇದ್ದರೆ ಸೊ ಮಾಡ್ಬೋದು. ಸೊ ಸ್ವಲ್ಪ ಅಲ್ಲ, ಹಾಗಾಗಿ ನಾನೇ ಟ್ರೈ ಮಾಡಿದೆ. ಸೂಪರಾಗಿ ಬಂದಿತ್ತು. ಕಡುಬಿನ ಅಲ್ಲಿ ಮಲೆನಾಡು ಸೈಡೆಲ್ಲ ಕಡುಬು ಮಾಡಲಿಕ್ಕೆ ಅಂತ ಕಡುಬಿನ ಪಾತ್ರೆನೇ ಇರುತ್ತೆ ಸಪ್ರೇಟು. ಈ ಇಡ್ಲಿ ಪಾತ್ರೆ ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಕಡುಬು ಮಾಡಲಿಕ್ಕೆ ಅಂತಲೇ ಸಪ್ರೇಟು ಕಡುಬಿನ ಪಾತ್ರೆ ಇರುತ್ತೆ. ಬಟ್ ಇಲ್ಲಿ ಸೈಡು ಕಡುಬಿನ ಪಾತ್ರೆ ಯಾರೂ ಯೂಸ್ ಮಾಡಲ್ಲಲ್ಲ, ಹಾಗಾಗಿ ಇಡ್ಲಿ ಪಾತ್ರೆಗೇ ಯೂಸ್ ಮಾಡ್ತಾರೆ. ಮಲೆನಾಡು ಸೈಡ್ ಏನಂದರೆ ಕಡುಬಿನ ಪಾತ್ರೆನೇ ಇರುತ್ತೆ, ಅದಕ್ಕೆ ನೀರು ಹಾಕ್ಬಿಟ್ಟು ಪ್ಲೇಟ್ ಇಟ್ಟು ಇದು ಬಾಳೆದೆಲೆ ಮುಚ್ಚಿ ಕಡುಬು ಎಲ್ಲನೂ ಇಟ್ಟು ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀವೋ ಹಾಗೆ ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀವೋ ಅದೇ ರೀತಿ ಕಡುಬನ್ನು ಬೇಯಿಸ್ಕೊಳ್ಳೋದು. ಮೊದಲು ಸ್ವಲ್ಪ ಮುದ್ದೆ ಮಾಡ್ಕೊಳ್ತೀವಲ್ಲ ಹಾಗೆ ಮಾಡ್ಕೊಬೇಕು. ಅಂದರೆ ಫುಲ್ಲು ಬೇಯಿಸ್ಕೊಬಾರ್ದು, ಹೀಗೆ ತಿರ್ಕೊಬಿಟ್ಟು ಅಷ್ಟೇ ತಿರ್ಕೊಳ್ಳೋದು. ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಕೈಯಲ್ಲಿ ಬಿಸಿ ಇರುತ್ತೆ, ತಣ್ಣೀರು ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡು ಕೈಯನ್ನು ಒದ್ದೆ ಮಾಡಿಕೊಂಡು ಕಟ್ಟಬೇಕು. ಅದನ್ನು ನೈಟ್ದು ಸ್ವಲ್ಪ ಬಿರಿಯಾನಿ ಮಿಕ್ಕಿತ್ತು, ಹಾಗೆ ಚಿಕನ್ ಸಾಂಬಾರು ಇತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಕಡುಬನ್ನು ನಾನು ಪ್ರಿಪೇರ್ ಮಾಡಿದೆ ಮಾರ್ನಿಂಗ್ ಟಿಫನ್ಗೆ. ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬಂದಿತ್ತು. ಈಗ ಕಡುಬಿನ ಪಾತ್ರೆ ಇಲ್ವಲ್ಲ, ಏನು ಮಾಡೋದು, ಇಡ್ಲಿ ಪಾತ್ರೆನೇ ಯೂಸ್ ಮಾಡ್ಕೊಬೇಕು. ನಾನು ಸೆಕೆಂಡ್ ಪ್ಲೇಟನ್ನು ಇಟ್ಟಿದ್ದೆ, ಏಕೆಂದರೆ ಕಡಿಮೆ ಉಂಡೆಗಳಿತ್ತು, 13 ಉಂಡೆ ಆಗಿದ್ದು. ಹಾಗಾಗಿ ನಾನು ಸೆಕೆಂಡ್ ಪ್ಲೇಟ್ ಇಟ್ಟಿದ್ದೆ. ಈ ರೀತಿ ಸೆಕೆಂಡ್ ಪ್ಲೇಟಿಗೆ ನಾನು ಇಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ವೆಜ್ಗಿನ್ನ ನಾನ್ ವೆಜ್ಗೆ ಅದು ಏಳಿಸ್ಕೊಂಡಿರೋದು ಕಡುಬು ತುಂಬ ರುಚಿಯಾಗಿರುತ್ತೆ. ತಿನ್ನೋದಕ್ಕೂ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನಾನು ಫಸ್ಟ್ ಟೈಮು ನಾನು ತಿಂತಾ ಇರಲಿಲ್ಲ. ಹುಣಸೆ ಹಣ್ಣನ್ನು ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ ಅಂದರೆ ಪಾತ್ರೆ ಕಪ್ಪಾಗುತ್ತೆ, ಇಡ್ಲಿ ಪಾತ್ರೆ. ಹಾಗಾಗಿ ನಾನು ಹುಣಸೆ ಹಣ್ಣು ಅಥವಾ ನಿಂಬು ಇರುತ್ತಲ್ಲ, ನಿಂಬೂ ಯೂಸ್ ಮಾಡ್ಬೋದು. ನೋಡಿ ನನ್ನದು ಇಡ್ಲಿ ಪಾತ್ರೆ ಯಾವ ರೀತಿ ಇದೆ ಅಂತ, ಇನ್ನೂ ಹೊಸ ಪಾತ್ರೆ ಇದ್ದಂಗಿದೆ. ಹಾಗಾಗಿ ಈ ಇಡ್ಲಿನೇ ಆಗಲಿ ಕಡುಬನೇ ಆಗಲಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕಿಟ್ರೆ ಅದು ಕಪ್ಪು ಬರಲ್ಲ. ಈ ರೀತಿ ಒಂದೊಂದಾಗಿ ಉಂಡೆನ ಇಟ್ಕೊಬೇಕು. ಹವೆಲ್ ಬೇಯಿಸ್ಕೊಳ್ಳೋದು, ಇಡ್ಲಿ ಹೇಗೆ ಬೇಯಿಸ್ತೀವೋ ಸೇಮ್ ಟು ಸೇಮು, ಏನು ಚೇಂಜಸ್ ಇಲ್ಲ.
ಹವೆಲ್ ಬೇಯಿಸೋದು ಒಂದು 15 ಮಿನಿಟು. ಫೋರ್ಕ್ ಜೊತೆಗೆ, ಫಿಶ್ ಜೊತೆಗೆ, ಚಿಕನ್ ಜೊತೆಗೆ, ಯಾವ ಚಿಕನ್ನು ಫೋರ್ಕು ಅಲ್ಲ ಫಿಶ್ಶು ಫೋರ್ಕು ಯೂಸ್ ಮಾಡೋರು ತಿನ್ಕೊಬೋದು. ಬಟ್ ನಾವು ಅದೇನು ತಿನ್ನಲ್ಲ, ಚಿಕನ್ ಓನ್ಲಿ. ಹಾಗಾಗಿ ಚಿಕನ್ ಸಾಂಬಾರು ಇತ್ತಲ್ಲ ಅಂತ ನಾನು ಕಡುಬು ಮಾಡಿದೆ. ಫಸ್ಟ್ ಟೈಮ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಒಂಥರ ಆಶ್ಚರ್ಯ ಆಯಿತು, ವಾವ್ ನನಗೂ ಕಡುಬು ಮಾಡೋಕ್ಕೆ ಬಂತು ಅಂತ ಖುಷಿನೂ ಆಯಿತು. ನಾನು ಹೇಗಾಗುತ್ತೋ ಅನ್ನೋ ಭಯದಲ್ಲೇ ಮಾಡಿದೆ, ಕಡುಬು ಚೆನ್ನಾಗಾಗುತ್ತೋ ಇಲ್ವೋ ಅಂತ. ಹೀಗೆ ಕಡುಬು ಬೆಂದಾಗ ಕೈನ ಒದ್ದೆ ಮಾಡಿಕೊಂಡು ಅದಕ್ಕೇನಾದ್ರು ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ, ಅಂಟಿದ್ರೆ ಬೇಯಬೇಕು ಅಂತ ಅರ್ಥ. ಸೊ ಹಾಗಾಗಿ ನೋಡಿ ಸ್ವಲ್ಪನೂ ಅಂಟಿಲ್ಲ, ಚೆನ್ನಾಗಿ ಬೆಂದಿದೆ. 13 ಉಂಡೆ ಅಷ್ಟೇ ಆಗಿದ್ದು, ಜಾಸ್ತಿ ಹಿಟ್ಟು ಇರಲಿಲ್ಲ. ನೆಕ್ಸ್ಟ್ ಏನಾದರೂ ನಾವು ಮಾಡ್ಕೋಬೇಕಂದ್ರೆ ಅಕ್ಕಿನ ಸ್ವಲ್ಪ ತೊಳೆದು ಒಣಾಕಿ ಸ್ವಲ್ಪ ಆಗಲೇ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು. ಇಲ್ಲಾಂದರೆ ಮಿಷಿನಿಗೆ ಹೋಗಿ ಕಡುಬಿಗೆ ಅಂತಲೇ ನಾವು ರೆಡಿ ಮಾಡಿಸ್ಕೊಂಡು ತೊಗೊಂಬರ್ಬೋದು. ಚಿಕನ್ ಸಾಂಬಾರನ್ನು ಬಿಸಿಗಿಟ್ಟಿದ್ದೀನಿ, ಮಿಷಿನಲ್ಲೂ ರೆಡಿ ಮಾಡಿಕೊಡ್ತಾರೆ ಕಡುಬಿಗೆ ಅಂತಲೇ ಹೇಳಿದರೆ. 5 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೆ, ಆದ್ರೂ ಈಗ ಚೆನ್ನಾಗಿ ಫೈನಲ್ ಆಗಿ ಬೆಂದಿದೆ. ಏನಿದ್ರೂ ಬ್ಯಾಟಿಂಗ್ ಮಾಡೋದೇ ಹಾಕ್ಕೊಂಡು ಬೆಂದಿದೆ ಆಲ್ಮೋಸ್ಟು. ಒದ್ದೆ ಮಾಡಿಕೊಂಡು ಮುಟ್ಟಿ ನೋಡಬೇಕು. ಅಂದರೆ ವೆಜ್ಜಿಗೂ ಮಾಡ್ತಾರೆ, ನನಗೆ ವೆಜ್ಜಿಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಚಿಕನ್ ಸಾಂಬಾರು, ಇಡ್ಲಿ ತಿನ್ನೋದಾದ್ರೂ ನನಗೆ ಚಿಕನ್ ಸಾಂಬಾರೇ ಬೇಕು. ಕಡುಬಿಗೂ ನನಗೆ ಚಿಕನ್ ಸಾಂಬಾರಾದ್ರೇ ನನಗಿಷ್ಟ. ಫೈನಲಿ ರೆಡಿಯಾಗಿದೆ, ತುಂಬ ರುಚಿಯಾಗಿದೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ. I know what I'm supposed to do.